ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸರಸ್ವತಿ ಲೈಫ್ ಸ್ಟೈಲ್. ಫ್ರೆಂಡ್ಸ್, ನಾನಿವತ್ತು ಯುಗಾದಿ ಹಬ್ಬದ್ದು ನಮ್ಮ ಮನೇಲಿ ನಾನು ಯಾವ ರೀತಿ ಯುಗಾದಿ ಹಬ್ಬ ಮಾಡಿದೆ ಅನ್ನೋದನ್ನು ವಿಡಿಯೋ ತೋರಿಸ್ತೀನಿ. ಯಾರು ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕೇಳ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ಯುಗಾದಿ ಹಬ್ಬದ ಹೊಸ ವರ್ಷದಿಂದವ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಮನೆಯಿಂದಲೇ ಇದ್ದು ಮನೆ ಕೆಲಸ ಮಾಡ್ಕೊಂಡು ಮನೆಯಿಂದಲೇ ಹೆಣ್ಮಕ್ಳು ಯಾವುದೇ ರೀತಿ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ಯುಗಾದಿ ಹಬ್ಬದ ದಿನ ಬೇಗನೆ ಎದ್ದು ಹಬ್ಬ ಎಲ್ಲ ಮಾಡಿ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕಿದ್ಮೇಲೆ ನಾನಿವತ್ತು ಸಿರಿಧಾನ್ಯದ ಪೌಡ್ರು ಮಾಡೋದನ್ನು ಮನೆಯಲ್ಲೇ ರೆಡಿ ಮಾಡಿದ್ದೀನಿ. ನೋಡಿ, ಸಿರಿಧಾನ್ಯ ಪೌಡ್ರನ್ನ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ತುಂಬಾ ಕೈಕಾಲು ನೋವು ಇರೋದು, ಕಾಲು ನೋವು, ಸೊಂಟ ನೋವು, ಒಂಥರ ಜಾಯಿಂಟ್ ಪೇನ್ ಎಲ್ಲ ಇರುತ್ತಲ್ಲ, ಅದಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಮಾಲ್ಟ್ ಪೌಡ್ರು, ಸಿರಿಧಾನ್ಯಗಳು ಎಲ್ಲದನ್ನು ಹಾಕಿ, ರಾಗಿ, ಡ್ರೈ ಫ್ರೂಟ್ಸ್ ಹಾಕಿ, ಕಾಳುಗಳೆಲ್ಲ ಮೊಳಕೆ ಕಟ್ಟಾಕಿ ಪೌಡ್ರ್ ಮಾಡಿ ರೆಡಿ ಮಾಡಿ ನಾನು ಮನೇಲೇ ಇಟ್ಕೊಂಡಿದ್ದೆ. ಅದನ್ನ ಫ್ರೆಂಡ್ಸಿಗೆಲ್ಲ ಕೊಟ್ಟೆ. ಅವರು ಸರಿ ನಮಗೂ ಮಾಡ್ಕೊಡೋದಕ್ಕೋಸ್ಕರವ ನಿಮಗೆ ಎಲ್ಲರಿಗೂ ಬೇಕು ಅನ್ನೋದಕ್ಕೋಸ್ಕರವ ವೀಡಿಯೋ ಮಾಡಿ ತೋರಿಸ್ತಾಯಿದ್ದೀನಿ. ನೋಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ಸಾಗಿ ತೋರಿಸ್ತೀನಿ. ನಿಮಗೆ ಯಾರಿಗಾರು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀನಿ, ನೀವು ಅದು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೋಬೋದು. ಹಬ್ಬ ಎಲ್ಲವ ಕ್ಲೀನಾಗಿ ಆಯ್ತು. ಹೊಸ ವರ್ಷ ತುಂಬಾ ಕ್ಲೀನಾಗೆ ಹಬ್ಬ ಎಲ್ಲ ಮುಗಿಸಿ ಎಲ್ಲ ಕೆಲಸನೂ ಮಾಡಿ ಅವತ್ತಿಂದವ ಅದನ್ನು ಸಿರಿಧಾನ್ಯದ ಪೌಡ್ರೂ ಮಾಲ್ಟ್ ಪೌಡ್ರೂ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ನಾನು ಶೇಂಗಾ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ, ಗುರೆಳ್ಳು ಪುಡಿ ಮಾಡಿದ್ದೀನಿ ಚಟ್ನಿ ಪುಡಿನ, ಆಮೇಲೆ ಅಗಸೆ ಚಟ್ನಿ ಪುಡಿ ಮಾಡಿದ್ದೀನಿ, ರಾಗಿ ಮಾಲ್ಟ್ ಪೌಡ್ರು ಮಾಡಿದ್ದೀನಿ. ನಿಮಗೆ ಯಾವ್ದಾದ್ರು ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಎಷ್ಟು ಏನು ಅನ್ನೋದೆಲ್ಲ ಹೇಳ್ತೀನಿ. ನೋಡಿ, ಯುಗಾದಿ ಹಬ್ಬ ಎಲ್ಲ ಆಯಿತು. ಯುಗಾದಿ ಹಬ್ಬದ ಇವಾಗ ಪೂಜೆ ಎಲ್ಲ ಮಾಡಿ, ಫಸ್ಟಿಗೆ ಪೂಜೆ ಎಲ್ಲ ಮಾಡಿ ಕಾಯೆಲ್ಲ ಒಡೆದು ಇವಾಗ ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹಣ್ಣುಗಳೆಲ್ಲವ ಇಟ್ಟಿದ್ದೀನಿ, ಅದನ್ನು ಇಟ್ಟಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ನೋಡಿ, ನಾನು ಬಾಗಿಲಲ್ಲೆಲ್ಲವ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅನ್ನೋದನ್ನು. ಹೊಸ ವರ್ಷ ಹಬ್ಬ ಅಂದ್ರೇ ಒಂದು ಕಳೆ ಇರುತ್ತೆ ಮನೇಲಿ, ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಎಷ್ಟು ಮಾಡಿರೂ ಸಂತೋಷ ಖುಷಿಯಾಗಿ ಹೋಗುತ್ತೆ. ನೋಡಿ, ಹೊಸ್ಲಿ ಕೆಳಗೆ ಈ ಥರ ರಂಗೋಲಿ ಹಾಕಿ, ಈ ಕೆಳಗಡೆಗೆ ಟೈಲ್ಸ್ ಇರುತ್ತಲ್ಲ, ರಂಗೋಲಿ ನಿಲ್ಲಲ್ಲ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಕೆಮ್ಮಣ್ಣನ್ನ ಅಲ್ಲಿಗೆ ಹಾಕ್ಕೊಂಡು ಒರೆಸಿ ಅದ್ರ ಮೇಲೆ ರಂಗೋಲಿ ಬಿಟ್ಟರೆ ತುಂಬಾ ಚೆನ್ನಾಗಾಗುತ್ತೆ. ಕೆಮ್ಮಣ್ಣಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅಲ್ಲಿಗೆಲ್ಲ ಹಚ್ಚಿ ಆಮೇಲೆ ಸ್ವಲ್ಪ ಅದು ಹಸಿ ಇದ್ದಂಗೆ ರಂಗೋಲಿ ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ರಂಗೋಲಿ. ಹೊಸ್ಲು ಮೇಲೆ ಅರಿಶಿಣದಲ್ಲಿ ಬಳ್ದು. ನೋಡಿ, ನಾನಿವಾಗ ಮೇಲೆ ಯಾವುದೇ ರೀತಿ ಮಾಡಿದ್ದೀನಿ ಅಂತ, ಮಾವಿನ ತೋರಣ ಕಟ್ಟೋಕ್ಕೆ ಅಲ್ಲಿ ಭತ್ತದ ತೋರಣ ಇರುತ್ತೆ, ಅದಕ್ಕೋಸ್ಕರ ನಾನು ಹಾಗೆ ಸಿಕ್ಸಿದ್ದೀನಿ ಮಾವಿನ ಸೊಪ್ಪು, ಬೇವಿನ ಸೊಪ್ಪು. ಯುಗಾದಿ ಬಂದ್ರೇ ಮಾವಿನ ಸೊಪ್ಪು, ಬೇವಿನ ಸೊಪ್ಪೇ ತುಂಬ ಶ್ರೇಷ್ಠ. ಬೇವು ಬೆಲ್ಲ ಎಲ್ಲ ಮಾಡಬೇಕು. ನೋಡಿ, ನಾನು ಮನೆ ಮುಂದೆ ಈ ರೀತಿ ರಂಗೋಲಿಗಳು ಹಾಕಿದ್ದೆ ಎರಡೂ. ಅದಾದಮೇಲೆ ನೋಡಿ, ನೈವೇದ್ಯ ಎಲ್ಲ ಹಣ್ಣೆಲ್ಲ ತೆಗೆದು ಆಮೇಲೆ ಇವಾಗ ನೈವೇದ್ಯ ಇಕ್ಕಿದ್ದೀನಿ ದೇವರಿಗೆ. ನೋಡಿ, ಒಬ್ಬಟ್ಟು, ಕಾಳು, ಕೋಸಂಬರಿ, ಅನ್ನ, ಸಾರು, ಒಬ್ಬಟ್ಟು, ರಸ, ಬೇವು ಬೆಲ್ಲನೂ ಮಾಡಿಟ್ಟಿದ್ದೀನಿ. ನೋಡಿ, ದೇವ್ರ ಮುಂದೆ ಬೇವು ಬೆಲ್ಲ ಇದೆ. ಮೇಯ್ನಾಗಿ ಬೇಕಾಗಿರೋದೇ ಬೇವು ಬೆಲ್ಲ. ಯುಗಾದಿ ಅಂದ್ರೇ ಬೇವು ಬೆಲ್ಲ, ಒಳ್ಳೆಯದು ಇರಬೇಕು, ಕೆಟ್ಟದ್ದು ಇರಬೇಕು ನಮಗೆ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬೇವು ಬೆಲ್ಲ ತಿಂದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಊಟಗಳು ತಿಂದು ಅದಾದಮೇಲೆ ನಾನು ಅವತ್ತಿನ ದಿನವೇ ಯುಗಾದಿ ಹಬ್ಬದ ದಿನದಿಂದಲೇ ಹೊಸ ಕೆಲಸ ಸ್ಟಾರ್ಟ್ ಮಾಡಿದೆ. ನೋಡಿ, ನಿಮಗೆ ಯಾರಿಗಾರ ಬೇಕು ಮಾಲ್ಟ್ ಪೌಡ್ರು ಅಂದರೆ ಲೈಕ್ ಮಾಡಿ. ತುಂಬಾ 20 ಥರದ್ದು ಸಿರಿಧಾನ್ಯಗಳೆಲ್ಲ ಹಾಕಿ ಮಾಡಿದ್ದೀನಿ. ನೋಡಿ, ನೀಟಾಗಿ ಅದನ್ನೆಲ್ಲ ತೊಳೆದು ನೆರಳಲ್ಲೇ ಒಣಗಿಸಿ ಅದಾದಮೇಲೆ ನಿಧಾನದಲ್ಲಿ ಸಣ್ಣ ಉರಿ ಇಟ್ಕೊಂಡು ಹುರಿದು ಅದಕ್ಕೆ ಕಾಳುಗಳೆಲ್ಲ ಮೊಳಕೆ ಬಂದಿರ್ತದೆ. ನೆನೆಸಿದ ಮೇಲೆ ಕಾಟನ್ ಬಟ್ಟೆಗೆ ಹಾಕಿ ನೋಡಿ ಮೊಳಕೆ ಬಂದು ಅದಾದಮೇಲೆ ಒಣಗಿಸಿ ನೆರಳಲ್ಲೇ ಒಣಗಿರಬೇಕು. ನೆರಳಲ್ಲೇ ಒಣಗಿರೋವನ್ನ ಸಣ್ಣೂರಿನಾಗ ಉರಿಬೇಕು. ನೋಡಿ, ಇವಾಗ ಸಿರಿಧಾನ್ಯ ಪೌಡ್ರಿಗೆ ಎಲ್ಲ ಉರಿತಾ ಇದ್ದೀನಿ ನಾನು. ಸಣ್ಣೂರಿನಾಗೆ ಉರಿಬೇಕು. ಸಣ್ಣೂರಿನಾಗೆ ಹುರಿದು ನೀಟಾಗೆ ಅದನ್ನೆಲ್ಲವ ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ತೊಳೆದು ನೆನೆ ಹಾಕಿ ಇವಾಗ ತೊಳೆದು ಮೊಳಕೆ ಕಟ್ಟಿದಾಗ ಬೇರೆ ಬೇರೆ ಬಟ್ಟೆನಾಗೆ ಒಣಗಿಸ್ಬೇಕು. ಸಪ್ರೇಟೇ ಒಣಗಿಸ್ಬೇಕು, ಒಟ್ಟಿಗೆ ಮಾಡಬಾರ್ದು. ಹುರಿದಾದ್ಮೇಲೆ ಒಟ್ಟಿಗೆ ಮಾಡಿದ್ರೆ ಏನೂ ಆಗೋಲ್ಲ. ಫಸ್ಟಿಗೆ ಒಟ್ಟಿಗೆ ನೆನೆಸಲೂಬಾರ್ದು, ಒಣಗಾಕ್ಲೂಬಾರ್ದು. ಉರಿಯೋ ತನಕ ಹುರಿದ ಮೇಲೇ ಸಪ್ರೇಟ್ ಮಾಡಬೇಕು. ಇದು ನಿಮಗೆ ಬೇಕು ಅಂದರೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಬರ್ ಹಾಕ್ತೀನಿ, ಹೇಳಿ. ನೋಡಿ, ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ತೋರಿಸ್ತಾಯಿದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗಬೇಕು. ಇವಾಗ ಹುರಿದಾದ್ಮೇಲೆ ಎಲ್ಲವನ್ನೂ ಮಿಕ್ಸ್ ಮಾಡಿದ್ದೀನಿ. ಡ್ರೈ ಫ್ರೂಟ್, ಗೋಡಂಬಿ, ಬಾದಾಮಿ, ಸಿರಿಧಾನ್ಯಗಳು, ಕಡಲೆಕಾಳು ಮೊಳಕೆ, ಹೆಸರು ಕಾಳು ಮೊಳಕೆ, ಗೋಧಿನ ಮೊಳಕೆ, ಕಪ್ಪು ಉದ್ದಿನಕಾಳು ಮೊಳಕೆ ಎಲ್ಲದನ್ನೂ ಮೊಳಕೆ ಕಟ್ಟಿದ್ದೀನಿ. ಅದನ್ನು ಇವಾಗ ಸಪ್ರೇಟಾಗಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ್ಮೇಲೆ ನೀಟಾಗಿ ಹೋಗಿ ಮಿಷಿನ್ ಮಾಡಿಸ್ಕೊಂಬಂದರೆ ತುಂಬಾ ಚೆನ್ನಾಗಾಗುತ್ತೆ. ಮಿಷಿನ್ ಮಾಡಿಸ್ಕೊಬಂದು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಬೇಕು. ಮಿಷಿನ್ ಮಾಡಿಸ್ಕೊಂಬಂದಿದ ತಕ್ಷಣ ಚೀಲದಲ್ಲೇ ಆಗಲಿ ಪಾತ್ರೆಯಲ್ಲಾಗಲಿ ಹಂಗೆ ಇಡಬಾರ್ದು. ಅದನ್ನು ಆ ತಕ್ಷಣಕ್ಕೆ ಮನೆಗೆ ತಂದು ಕಾಟನ್ ಬಟ್ಟೆನಾಗೆ ಹರಡಿ ಅದನ್ನು ಪ್ಯಾಕ್ ಮಾಡಿ ಕಳಿಸೋದು. ನಿಮಗೆ ಯಾರಿಗಾದ್ರೂ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಬೇಕು ಅಂದರೆ ನಾನು ಕಳಿಸ್ಕೊಡ್ತೀನಿ. ತುಂಬಾ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಹೋಮ್ ಮೇಡ್ ಮಾಡಿರೋದು ತುಂಬಾ ಫ್ರೆಶ್ ಆಗಿರುತ್ತೆ.
ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಚಟ್ನಿ ಪುಡಿ ಎಲ್ಲವ. ಬೇಕು ಅನ್ನಂಗಿದ್ರೆ ಆರ್ಡ್ರ್ ಮಾಡಿ, ನಾನು ಒಂದು ನಂಬರ್ ಹಾಕ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ತುಂಬಾ ಮಕ್ಕಳಿಂದ 1 ವರ್ಷದ ಮಗಿನಿಂದ ಹಿಡ್ದು 80 ವರ್ಷದ ಮುದುಕರ ತನಕಲೂ ಯೂಸ್ ಮಾಡೋದು. ಥ್ಯಾಂಕ್ ಯು.